ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾದ ಐಸ್ ಕ್ರೀಮನ್ನು ಮನೇಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಈಸಿ ರೆಸಿಪಿ. ಹೀಗೆ ಹೆಚ್ಚು ವೀಡಿಯೋಗಳನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಬೇಕು ಅಂತ ಅಂದರೆ ಈ ಕೂಡಲೇ ಕೆಳಗಡೆ ರೆಡ್ ಕಲರ್ನಲ್ಲಿ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ತಪ್ಪದೇ ಹಾಲು ಅಂತ ಕೊಡಿ. ಆವಾಗ ನಾವು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನ ಕೂಡ ತಪ್ಪದೇ ನೋಡ್ಬೋದು. ಬನ್ನಿ ಇವಾಗ ಐಸ್ ಕ್ರೀಮ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಹಾಲು, ಸಕ್ಕರೆ, ಮಿಲ್ಕ್ ಪೌಡ್ರು, ಕಾರ್ನ್ಫ್ಲವರ್ ಮತ್ತು ವೆನಿಲಾ ಎಸೆನ್ಸ್. ಬನ್ನಿ ಇವಾಗ ಪಾತ್ರೆ ಇಟ್ಟು ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಕಾಯಕ್ಕೆ ಇಟ್ಟು ಈ ರೀತಿ ತಿರುಗಿಸ್ಕೊತಾ ಇರಬೇಕು, ಕೆನೆ ಕಟ್ತಾ ಇರೋ ರೀತಿಯಲ್ಲಿ. ಹಾಲು ಬಿಸಿಯಾಗೋಷ್ಟರೊಳಗೆ ಮಿಲ್ಕ್ ಪೌಡ್ರನ್ನ ಕಲಸಿಟ್ಕೊಳ್ಳೋಣ. ನಾನಿಲ್ಲಿ 2 ದೊಡ್ಡ ಸ್ಪೂನಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡ್ರನ್ನ ಡೈರೆಕ್ಟ್ ಹಾಗೇ ಹಾಕಬೇಡಿ. ಆದ್ದರಿಂದ ನಾನಿಲ್ಲಿ 1 ಸ್ಪೂನ್ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಗಂಟಿಲ್ದಿರೋ ರೀತಿಲಿ ಚೆನ್ನಾಗಿ ಕಲಿಸ್ಕೊಂಡು ಆನಂತರವೇ ಹಾಕಬೇಕು. ಡೈರೆಕ್ಟ್ ಹಾಗೇ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕಾಯ್ತಿರೋ ಹಾಲಿಗೆ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು. ಸೈಡೆಲ್ಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು, ಕೆನೆ ಕಟ್ತಾ ಇರೋ ರೀತಿಯಲ್ಲಿ. ಸೈಡೆಲ್ಲ ತಿರುಗಿಸ್ಕೊಳ್ಳಿ. ಇವಾಗ ಸಕ್ಕರೆ ಹಾಕೋಣ. ನಾನಿಲ್ಲಿ 3 ದೊಡ್ಡ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನ್ ಏನಾದ್ರು ನೀವು ತೊಗೊಂಡ್ರೆ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿ ಈ ರೀತಿ ಕೈ ಬಿಡ್ದೇ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು, ಕೆನೆ ಕಟ್ತಾ ಇರೋ ರೀತಿಯಲ್ಲಿ. ಕೆನೆ ಇದ್ದಷ್ಟು ಐಸ್ ಕ್ರೀಮ್ ಕ್ರೀಮಿಯಾಗಿರುತ್ತೆ. ಸೊ ಅದರಿಂದ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ಇವಾಗ 1 ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಗಂಟಿಲ್ದಿರೋ ರೀತಿಯಲ್ಲಿ ಕಲಿಸ್ಕೋಬೇಕು. ಕಾರ್ನ್ಫ್ಲವರ್ನು ಕೂಡ ಹಾಗೆಯೇ ಹಾಕೋದ್ರಿಂದ ಗಂಟಾಗ್ಬಿಡುತ್ತೆ. ಸೊ ಅದರಿಂದ ಫಸ್ಟೇ ಈ ರೀತಿ ಚೆನ್ನಾಗಿ ಗಂಟಿಲ್ದಿರೋ ರೀತಿಲಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಸಿ ಹಾಕೋದ್ರಿಂದ ಗಂಟಾಗೋದಿಲ್ಲ. ಅದರಿಂದ ಈ ರೀತಿ ಚೆನ್ನಾಗಿ ಗಂಟಿಲ್ದಿರೋ ರೀತಿ ಕಲಸಿ ಇಟ್ಕೊಳ್ಳಿ. ಚೆನ್ನಾಗಿ ರೀತಿ ಹಾಲು ಚೆನ್ನಾಗಿ ಕಾಯೋವರೆಗೂ ಹೈ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಳಿ. ಹಾಲು ಕಾದ ಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ನಾವು ಏನು ಕ್ವಾಂಟಿಟಿ ತೊಗೊಂಡಿದ್ದೀವೋ ಅದರಲ್ಲಿ ಅರ್ಧ ಆಗೋಷ್ಟು ನಾವು ಹಾಲು ಕಾಯಿಸ್ಕೋಬೇಕು. ಆದರೆ ನಾವು ಅಷ್ಟೊಂದು ಕಾಯಿಸೋಷ್ಟು ಪೇಷನ್ಸ್ ಇರೋದಿಲ್ಲ. ಆದ್ದರಿಂದ ನಾನಿಲ್ಲಿ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಹಾಲು ಬೇಗ ಗಟ್ಟಿಯಾಗುತ್ತೆ ಮತ್ತು ಅದೊಂದು ಬೈಂಡಿಂಗ್ ರೂಪದಲ್ಲಿ ಕೂಡ ಕೆಲಸ ಮಾಡುತ್ತೆ. ಸೊ ಆದ್ದರಿಂದ ನಾನು ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆನೆ ಕಟ್ತಿರೋ ರೀತಿಯಲ್ಲಿ ನೋಡಿ, ಈ ರೀತಿ ಸೈಡೆಲ್ಲ ಹಾಗಾಗಿ ತಿರುಗಿಸ್ಕೊತಾ ಇರಬೇಕು. ಹಾಲು ಕಾಯಕ್ಕೆ ಇಟ್ಬಿಟ್ಟು ಸುಮ್ಮನೆ ಇರಬಾರ್ದು. ನಾವೆಷ್ಟು ಹಾಲು ಕಾಯಿಸ್ಕೊತೀವೋ ಚೆನ್ನಾಗಿ, ಅಷ್ಟೇ ಚೆನ್ನಾಗಿ ಐಸ್ ಕ್ರೀಮ್ ಕ್ರೀಮಿ ಥರ ಬರುತ್ತೆ. ಇವಾಗ ಕಲಸಿಟ್ಕೊಂಡಂತನ ಕ್ರೀಮ್ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಹಾಕೋ ತಕ್ಷಣವೇ ಬೇಗ ಹಾಲು ಗಟ್ಟಿಯಾಗಿಬಿಡುತ್ತೆ ಮತ್ತು ತಳ ಕೂಡ ಹಿಡಿದ್ಬಿಡುತ್ತೆ. ಸೊ ಆದ್ದರಿಂದ ನೀಟಾಗಿ ತಿರುಗಿಸ್ಕೊತಾನೇ ಇರಬೇಕು. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾನೆ ಇರಬೇಕು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಆವಾಗಲೇ ನಾನಿಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಆವಾಗ ಐಸ್ ಕ್ರೀಮು ಕ್ರೀಮಿ ಥರ ನೀವು ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹಾಲಿಗೆ ಸ್ವಲ್ಪನೂ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟು ಹಾಲಿರುತ್ತೋ ಅಷ್ಟೇ ಹಾಲಿನಲ್ಲಿ ಮಾಡಿ. ಗಟ್ಟಿ ಹಾಲಲ್ಲಿ ಮಾಡಿದ್ರೆ ಕ್ರೀಮಿ ಥರ ಆಗುತ್ತೆ. ಐಸ್ ಕ್ರೀಮ್ ಪಾರ್ಲರಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟಲ್ಲಿ ಬರುತ್ತೆ.
ಒಂದು ವೇಳೆ ನೀರೇನಾರು ಹಾಕ್ಬಿಟ್ರೆ ಐಸ್ ಕ್ರೀಮು ಚೆನ್ನಾಗಾಗೋದಿಲ್ಲ, ಕ್ರೀಮಿ ಥರ ಆಗೋಲ್ಲ, ಐಸ್ ಥರ ಮೇಲೆಲ್ಲ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಗಟ್ಟಿ ಹಾಲಲ್ಲೇ ಮಾಡ್ಕೊಳ್ಳಿ. ಮತ್ತು ಕೆನೆ ಇರುವಂಥ ಹಾಲನ್ನೇ ತೊಗೋಬೇಕು, ಕೆನೆ ತೆಗೆದಾಕಿರೋ ಹಾಲನ್ನ ತೊಗೊಳಕ್ಕೆ ಹೋಗ್ಬಿಡಿ. ಈ ರೀತಿ ಚೆನ್ನಾಗಿ ಕೈ ಬಿಡ್ದೇ ಗಟ್ಟಿಯಾಗೋರ್ಗು ತಿರ್ಗಿಸ್ಕೊತಾ ಇರಬೇಕು. ಕಾರ್ನ್ಫ್ಲವರ್ ಹಾಕೋದ್ಮೇಲೆ 2 ನಿಮಿಷಕ್ಕೆ ಬೇಗ ಗಟ್ಟಿಯಾಗ್ಬಿಡುತ್ತೆ. ಸೊ ಅದರಿಂದ ಹಾಗಾಗಿ ನೀಟಾಗಿ ತಿರ್ಗಿಸ್ಕೊತಾನೇ ಇರಿ. ನಾನಿಲ್ಲಿ ಯಾವುದೇ ಕ್ರೀಮ್ ಆಗಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯೂಸ್ ಮಾಡ್ತಾಯಿಲ್ಲ. ಕೇವಲ ಮನೇಲಿರುವಂತಹ ಕಾರ್ನ್ಫ್ಲವರ್ ಮತ್ತು ಮಿಲ್ಕ್ ಪೌಡ್ರಿಂದನೇ ನಾನು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಗಟ್ಟಿ ಆಗೋವರೆಗೂ ಕೈ ಬಿಡ್ದೇ ತಿರ್ಗಿಸ್ಕೊತಾ ಇರಿ. ಬೇಗ ಗಟ್ಟಿ ಆಗಿಬಿಡುತ್ತೆ. ಎರಡು ನಿಮಿಷ ಕುದಿಸಿ ಸಾಕು, ಗಟ್ಟಿಯಾಗೋಗ್ಬಿಡುತ್ತೆ. ಇವಾಗ ಗಟ್ಟಿಯಾಗಿದೆ ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಇಷ್ಟು ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಫುಲ್ ಹಾಲು ತಣ್ಣಗಾಗೋದಕ್ಕೆ ಬಿಡಬೇಕು, ಸ್ವಲ್ಪವೂ ಬಿಸಿ ಇರಬಾರ್ದು, ಅಲ್ಲಿವರೆಗೂ ತಣ್ಣಗೆ ಮಾಡ್ಕೋಬೇಕು ಹಾಲನ್ನ. ನೋಡಿ ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾದ ನಂತರವೇ ನಾವು ಮಿಕ್ಸಿ ಮಾಡ್ಕೋಬೇಕು. ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಜಾರಿಗೆ ಹಾಕೋಬೇಕು. ಜಾರಿಗೆ ಹಾಕ್ಕೊಂಡು ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೋತೀರೋ ಅಷ್ಟೇ ಐಸ್ ಕ್ರೀಮ್ ಕ್ರೀಮಿ ಥರ ಬರುತ್ತೆ. ನೋಡಿ ಇಲ್ಲಿ ನಾನು 1 ನಿಮಿಷಗಳ ಕಾಲ ಮಿಕ್ಸಿ ಮಾಡಿದ್ದೀನಿ. ಇವಾಗ ನಾನು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ನೀವು ಹೆಚ್ಚಿಗೆ ಹಾಕೊಳಕ್ಕೆ ಹೋಗಬೇಡಿ. ನಾನು ಇಲ್ಲಿ ಎಷ್ಟು ತೋರಿಸಿದ್ದೀನೋ ಅಷ್ಟನ್ನೇ ಹಾಕ್ಕೊಳ್ಳಿ. ಇದನ್ನು ಕೂಡ 1 ನಿಮಿಷಗಳ ಕಾಲ ಮಿಕ್ಸಿ ಮಾಡ್ಕೋಬೇಕು. ಇವಾಗ 1 ನಿಮಿಷಗಳ ಕಾಲ ಮಿಕ್ಸಿ ಮಾಡಿ ತೆಗೆದಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ ಫ್ರೀಝರಲ್ಲಿ ಇಡೋದಕ್ಕೆ. ನೀವು ಯಾವುದಾದ್ರು ಬೇಕಿದ್ರೆ ಒಂದು ಬಾಕ್ಸಿಗೆ ಹಾಕೋಬೋದು. ಇದೇ ರೀತಿಯಾಗಿ ಎಲ್ಲನೂ ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರೀಝರಲ್ಲಿ ಇಡಬೇಕು. ಇದನ್ನು 8 ರಿಂದ 10 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಡಿ. ಓವರ್ ನೈಟ್ ಇಟ್ಟರಂತೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನಿವಾಗ ಓವರ್ ನೈಟ್ ಇಟ್ಟು ಫ್ರೀಝರಿಂದ ತೆಗೆದಿದ್ದೀನಿ. ನೀವು ಕೂಡ ಓವರ್ ನೈಟ್ ಇಟ್ಟು ತೆಗೆದ್ರೆ ನೀಟಾಗಿ ಸೆಟ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಇಲ್ಲಿ ನಾನು ಕಾರ್ನ್ಫ್ಲವರ್ ಯೂಸ್ ಮಾಡಿರೋದ್ರಿಂದ ಈ ರೀತಿ ಚೆನ್ನಾಗಿ ಸೆಟ್ ಆಗಿದೆ. ನಿಮ್ಮ ಮನೇಲಿ ಏನಾದರೂ ಐಸ್ ಕ್ರೀಮ್ ಸ್ಕೂಪರ್ ಇದ್ದರೆ ಅದರಿಂದ ನೀಟಾಗಿ ತಗೋಬೋದು. ಸ್ಕೂಪರ್ ಇಲ್ಲ ಅಂತ ಅಂದರೆ ನೋಡಿ ಈ ರೀತಿಯಾಗಿ ಒಂದು ದೊಡ್ಡ ಸ್ಪೂನ್ ತಗೊಂಡು ಈ ರೀತಿಯಾಗಿ ನಿಧಾನಕ್ಕೆ ತಗೋಬೇಕು. ತಗೊಂಡು ಒಂದು ಬೌಲಿಗೆ ಹಾಕೊಳ್ಳಿ. ಇದೇ ರೀತಿಯಾಗಿ ಎಲ್ಲನೂ ತಗೊಂಡು ಬೌಲಿಗೆ ಸರ್ವ್ ಮಾಡಿ. ನಾನಿಲ್ಲಿ 1/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನೀವೇನಾದರೂ ಅರ್ಧ ಲೀಟ್ರ್ ಹಾಲು ತೊಗೊಂಡ್ರೆ ನಾನಿಲ್ಲಿ ಏನು ಮೆಜರ್ಮೆಂಟ್ ಮಾಡಿದ್ದೀನೋ ಅದೇ ಅದರ ಡಬಲ್ ಹಾಕ್ಕೊಂಡ್ರೆ ಇದೇ ರೀತಿಯಾಗಿ ನೀವು ಕೂಡ ಕ್ರೀಮಿ ಥರ ಮಾಡ್ಕೋಬೋದು. 1/4 ಲೀಟ್ರ್ ಹಾಲಿಗೆ 4 ಸ್ಕೂಪ್ ಐಸ್ ಕ್ರೀಮ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಐಸ್ ಕ್ರೀಮ್ ರೆಡಿ ಮಾಡಿದ್ವಿ ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಕೀಪ್ ವಾಚಿಂಗ್, ಟೇಕ್ ಕೇರ್.